ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ. ಬನ್ನಿ, ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು, ಹೆಸರು ಚಂದನ, ವಯಸ್ಸು 30 ವರ್ಷ ತುಂಬಿದೆ, ಊರು ಶಿವಮೊಗ್ಗ, ವಿದ್ಯಾಭ್ಯಾಸ SSLC ಮುಗಿಸಿದ್ದಾರೆ. ಹುಡುಗನಿಂದ ಅಪೇಕ್ಷೆ, ಮನಸ್ಸಿನಿಂದ ಒಳ್ಳೆಯವನಾಗಿರಬೇಕು. ವೈವಾಹಿಕ ಸ್ಥಿತಿ ಡೈವರ್ಸ್ ಆಗಿದೆ, ಮಕ್ಕಳು ಇಲ್ಲ, ನೌಕರಿ, ಸ್ವಂತ ವ್ಯಾಪಾರ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಟೊಯೋಟಾ ಇನೋವಾ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನನ್ನ ಜೀವನದ ಒಂದು ಪುಟ. ನಾನೊಬ್ಬಳು ಸಾಧಾರಣ ಮನೆ ಹುಡುಗಿ. ಮದುವೆಯಾಗಿ 3 ವರ್ಷಗಳಲ್ಲೇ ನಾನು ಕನಸುಗಳನ್ನೇ ಕಟ್ಟಿಕೊಂಡಿದ್ದೆ. ಆದ್ರೆ ನನ್ನ ಗಂಡನಿಗೂ ನನಗೂ ಮನಸ್ಸುಗಳ ಹೊಂದಾಣಿಕೆ ಇರಲಿಲ್ಲ. ಪ್ರತಿದಿನವೂ ಜಗಳ, ಶಂಕೆ, ನಂಬಿಕೆಯ ಕೊರತೆ. ಯಾರಿಗೂ ನನ್ನ ನೋವು ಮುಖ್ಯವಲ್ಲ. ಹೌದು, ನಾನು ತಪ್ಪು ಮಾಡಿರಬಹುದು, ಆದರೆ ಮಾನಸಿಕವಾಗಿ ತುಳಿಯುವವನ ಜೊತೆ ಬದುಕುವುದು ತುಂಬಾನೇ ಕಷ್ಟ. ಅದಕ್ಕಾಗಿ ದಿನವೊಂದರಲ್ಲಿ ನಾವು ಬೇರ್ಪಟ್ಟೆವು. ಹುಡುಗ ಹೀಗಿರಲಿ, ನನ್ನ ಹಿಂದೆ ನನಗಿಂತ ನಂಬಿಕೆ ಇರಬೇಕು, ನನ್ನ ನಿರ್ಧಾರಗಳನ್ನು ಗೌರವಿಸಬೇಕು. ಮದುವೆ ಅನ್ನುವುದು ಪುನರ್ಜನ್ಮ ಅಂತ ತಿಳಿದು ಮನಸ್ಸು ಹೊತ್ತು ಬರುವವನು ಇರಬೇಕು. ಅವನು ದೈಹಿಕವಾಗಿ ಹಿಂಸೆ ಕೊಡಬಾರದು, ಮಾತಿನಲ್ಲಿ ಸಹ ಚುಚ್ಚು ತುಳಿಯಬಾರದು. ಅವನ ಬಳಿ ಒಂದು ನೌಕರಿ ಅಥವಾ ಸ್ವಂತ ವ್ಯಾಪಾರ ಇರಬೇಕು. ನನ್ನನ್ನು ಮತ್ತು ನನ್ನ ಹೊಸ ಜೀವನವನ್ನು ಪೂರ್ಣವಾಗಿ ಒಪ್ಪಿಕೊಳ್ಳುವ ಹೃದಯವಂತಿಕೆ ಅವನಿಗೆ ಇರಬೇಕು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2016ನ ಟೊಯೋಟಾ ಇನೋವಾ ಕ್ರಿಸ್ಟಾ 2.4 VX ಕಾರಿನ ರಿವ್ಯೂ ನೋಡೋದಾದ್ರೆ, ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 18,25,000 ಆಗಿರುತ್ತೆ. 2016ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 65,674 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಮಾರ್ಚ್ 2016 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯುವಲ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ, ಇಂಜಿನ್ ಬಂದು 2393 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 2GD ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 148 BHP ಮತ್ತೆ RPM ಬಂದು 3400 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 343 Nm ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS4 ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.